ಕೆಂಪೇಗೌಡರ ದೂರದೃಷ್ಟಿ, ಎಸ್.ಎಂ. ಕೃಷ್ಣರವರ ಅಭಿವೃದ್ಧಿ. ಆಧುನಿಕ ಬೆಂಗಳೂರಿನ ಶಿಲ್ಪಿ ಎಸ್.ಎಂ. ಕೃಷ್ಣಗೆ ಮಹಾ ಗೌರವ. ಎಸ್.ಎಂ. ಕೃಷ್ಣ ರಸ್ತೆ ಲೋಕಾರ್ಪಣೆ, ಡಿ.ಕೆ. ಶಿವಕುಮಾರ್ ಕೊಡುಗೆ. ಇದು ಬರೀ ರಸ್ತೆಯಲ್ಲ, ಬೆಂಗಳೂರಿನ ಭವಿಷ್ಯದ ಹೆಬ್ಬಾಗಿಲು. ರಾಜಕೀಯ ಗುರುವಿಗೆ ಶಿಷ್ಯನ ಅಪೂರ್ವ ಗುರುಕಾಣಿಕೆ. ಇದೇ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ಬೆಂಗಳೂರಿಗೆ ಹೊಸ ಅಧ್ಯಾಯ, ಡಿಕೆಶಿ ಸಾಕ್ಷಿ ಗುಡ್ಡೆ ಸರಣಿ. ನಾನು ಗಂಗಾ ಜಾಧವ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ಮುಕುಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಹೌದು, ಇದು ಬರೀ ರಸ್ತೆಯಲ್ಲ, ಬೆಂಗಳೂರಿನ ಟ್ರಾಫಿಕ್ ಕಷ್ಟಕ್ಕೆ ಮುಕ್ತಿ ನೀಡುವ ಮಹಾಮಾರ್ಗ. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಮತ್ತು ಆಧುನಿಕ ಬೆಂಗಳೂರಿನ ಶಿಲ್ಪಿ ಎಸ್.ಎಂ. ಕೃಷ್ಣ ಅವರ ಅಭಿವೃದ್ಧಿ ಚಿಂತನೆಯ ಅದ್ಭುತ ಸಂಗಮವೇ ಈ ಎಸ್.ಎಂ. ಕೃಷ್ಣ ರಸ್ತೆ. ಬಿಡಿಎ ನಿರ್ಮಿಸಿರುವ ಈ 10 ಪಥಗಳ ಹೆದ್ದಾರಿ ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರನ್ನ ಹೇಗೆ ಬೆಸೆಯಲಿದೆ? ಇದರ ಹಿಂದಿರುವ ಹಗಲಿರುಳು ಸಾಧನೆಯ ಕಥೆಯೇನು? ಕಂಪ್ಲೀಟ್ ರಿಪೋರ್ಟ್ ಈ ಸ್ಪೆಷಲ್ ಎಪಿಸೋಡ್ನಲ್ಲಿದೆ. ನೋಡೋಣ ಬನ್ನಿ. ಬೆಂಗಳೂರಿನ ಜನತೆ ಟ್ರಾಫಿಕ್ ಕಿರಿಕಿರಿಯಿಂದ ತತ್ತರಿಸಿ ಹೋಗಿದ್ದಾರೆ. ಈ ಒಂದು ಬೆಂಗಳೂರು ಜನತೆಗೆ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಕೊಡಲಿಕ್ಕೆ ಬಿಡಿಎವರು ಒಂದು ಹೊಸ ಮಾರ್ಗವನ್ನು ಕಂಡುಹಿಡಿದಿದ್ದಾರೆ. ಅದೇನು ಅಂತ ನಿಮ್ಮ ಮುಂದೆ ಹೇಳ್ತೀವಿ ನೋಡಿ. ಕೆಂಪೇಗೌಡರ ದೂರದೃಷ್ಟಿ, ಎಸ್.ಎಂ. ಕೃಷ್ಣ ಅವರ ಅಭಿವೃದ್ಧಿ. ಆಧುನಿಕ ಬೆಂಗಳೂರಿನ ಶಿಲ್ಪಿ ಎಸ್.ಎಂ. ಕೃಷ್ಣಗೆ ಮಹಾ ಗೌರವ. ಎಸ್.ಎಂ. ಕೃಷ್ಣ ರಸ್ತೆ ಲೋಕಾರ್ಪಣೆ, ಡಿ.ಕೆ. ಶಿವಕುಮಾರ್ ಕೊಡುಗೆ. ಇದು ಬರೀ ರಸ್ತೆಯಲ್ಲ, ಬೆಂಗಳೂರಿನ ಭವಿಷ್ಯದ ಹೆಬ್ಬಾಗಿಲು. ಅನುಕೂಲವಾಗಿದೆಯಲ್ಲ ಸರ್, ನಮ್ಮ ಓಡಾಡಕ್ಕೆ. ನಾವು ತಾವರೆಕೆರೆಯಿಂದ ಬಳಸ್ಕೊಂಡು ಬರ್ಬೇಕಾಗಿತ್ತು, ಇವಾಗ ಲಾಸೆ ಹೋಯ್ತು. ನೈಸ್ ರೋಡ್ ಹೋಗಿ ನೈಸ್ ರೋಡಿಂದ ಹೋಗಿ ಮೈಸೂರು ರೋಡ್ ಟಚ್ ಆಗಬೇಕು. ಬಟ್ ಈಗ ಬಿಫೋರ್ ಇದು ಟೋಲ್ ಕಟ್ಟಂಗಿಲ್ಲ, ಫ್ರೀ. ಮತ್ತೀಗ ಯೂಸ್ಫುಲ್ ಹೆವಿ ಇದೆ. ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರು ಕಟ್ಟಿದ ಕೆರೆ ಕಟ್ಟೆಗಳ ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ಬೆಳೆದಿದೆ. 2000 ಇಸ್ವಿಯಲ್ಲಿ ಆರಂಭವಾದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಐಟಿ-ಬಿಟಿ ಕ್ರಾಂತಿಯ ಮೂಲಕ ಈ ನಗರಕ್ಕೆ ಗ್ಲೋಬಲ್ ಟಚ್ ನೀಡಿದ್ರು. ಇಂದು ಈ ಇಬ್ಬರು ಮಹನೀಯರ ಕನಸು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನನಸು ಮಾಡಿದೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಹೃದಯ ಭಾಗವಾಗಿ ಮೂಡಿ ಬಂದಿದೆ ಎಸ್.ಎಂ. ಕೃಷ್ಣ ರಸ್ತೆ. 1537ರಲ್ಲಿ ನಾಡಪ್ರಭು ಕೆಂಪೇಗೌಡರು ವಾಣಿಜ್ಯ ನಗರಿಯೊಂದರ ಗಡಿ ಗುರುತಿಸಿದಾಗ ಅದು ಕೇವಲ ಒಂದು ಪ್ರಾದೇಶಿಕ ಕೇಂದ್ರವಾಗಿತ್ತು. ಕೆಂಪೇಗೌಡರ ಆಲೋಚನೆ ದೂರದೃಷ್ಟಿಯಿಂದ ಕೂಡಿತ್ತು. ಆದರೆ ಆ ದೂರದೃಷ್ಟಿಗೆ ಆಧುನಿಕತೆಯ ಸ್ಪರ್ಶ ನೀಡಿ ಇಡೀ ವಿಶ್ವವೇ ಬೆಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡಿದ ಧೀಮಂತ ನಾಯಕ ಆಧುನಿಕ ಬೆಂಗಳೂರಿನ ಶಿಲ್ಪಿ ಎಸ್.ಎಂ. ಕೃಷ್ಣ. ಕೆಂಪೇಗೌಡರ ಕನಸಿನ ಗರಿಯನ್ನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದು ಎಸ್.ಎಂ. ಕೃಷ್ಣ ಅವರು. ಬೆಂಗಳೂರು ಇದು ಕೇವಲ ಒಂದು ನಗರವಲ್ಲ, ಜಾಗತಿಕ ತಂತ್ರಜ್ಞಾನದ ರಾಜಧಾನಿ. ಜಗತ್ತಿನ ಯಾವುದೇ ಮೂಲೆಯಲ್ಲೂ ಸಾಫ್ಟ್ವೇರ್ ಸಮಸ್ಯೆ ಎದುರಾದರೂ ಅದಕ್ಕೆ ಪರಿಹಾರ ಸಿಗುವುದು ಇದೇ ಬೆಂಗಳೂರಿನಲ್ಲಿ. ಆದರೆ ಈ ಐಟಿ ಸಾಮ್ರಾಜ್ಯ ಒಂದೇ ದಿನದಲ್ಲಿ ನಿರ್ಮಾಣವಾಗಿದ್ದಲ್ಲ. 16ನೇ ಶತಮಾನದಲ್ಲಿ ಕೆಂಪೇಗೌಡರು ಹಾಕಿದ ಭದ್ರ ಬುನಾದಿಯ ಮೇಲೆ 21ನೇ ಶತಮಾನದ ದೆಹಲಿಗೆ ಕನ್ನಡಿಯ ಹಿಡಿದವರು ಮಾನ್ಯ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಲಿಯಾಸ್ ಎಸ್.ಎಂ. ಕೃಷ್ಣ. ಸಾವಿರದ 1999ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎಸ್.ಎಂ. ಕೃಷ್ಣ ಪ್ರಮಾಣ ವಚನ ಸ್ವೀಕರಿಸಿದಾಗ ಬೆಂಗಳೂರು ಒಂದು ಸಣ್ಣ ಹಂತದ ಬೆಳವಣಿಗೆಗೆ ಕಾಯ್ತಾ ಇತ್ತು. ಅಲ್ಲಿಂದ ಆರಂಭವಾಗಿದ್ದೇ ಆಧುನಿಕ ಬೆಂಗಳೂರಿನ ಸುವರ್ಣಯುಗ. ಎಸ್.ಎಂ. ಕೃಷ್ಣ ಅವರ ಆಡಳಿತ ಶೈಲಿ ಸಾಮಾನ್ಯ ರಾಜಕಾರಣಿಗಳಿಗಿಂತ ಭಿನ್ನವಾಗಿತ್ತು. ಅವರು ಕೇವಲ ಕಡತಗಳಿಗೆ ಸಹಿ ಹಾಕುವ ಮುಖ್ಯಮಂತ್ರಿಯಾಗಿರಲಿಲ್ಲ. ಬದಲಿಗೆ ಕಾರ್ಪೊರೇಟ್ ಶೈಲಿಯ ದಕ್ಷತೆಯನ್ನ ಸರ್ಕಾರಕ್ಕೆ ತಂದವರು. ನಗರದ ಶ್ರೇಷ್ಠ ಉದ್ಯಮಿಗಳು, ಚಿಂತಕರು ಮತ್ತು ನಾಗರಿಕ ಸಮಾಜವನ್ನ ಒಂದೇ ಸೂರಿನಡಿ ತಂದ ಕೃಷ್ಣ ಬೆಂಗಳೂರಿನ ಮೂಲ ಸೌಕರ್ಯವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಾಸ್ಟರ್ ಪ್ಲಾನ್ ರೂಪಿಸಿದ್ರು. ಬೆಂಗಳೂರನ್ನ ಸಿಂಗಾಪುರವನ್ನಾಗಿ ಮಾಡುವುದಾಗಿ ಹೇಳಿದಾಗ ಹಲವರು ನಕ್ಕಿದ್ರು.
ಆದರೆ ನನಗೆ ನನ್ನ ನಗರದ ಸಾಮರ್ಥ್ಯದ ಮೇಲೆ ನಂಬಿಕೆ ಇತ್ತು ಅಂತ ಸ್ವತಃ ಎಸ್.ಎಂ. ಕೃಷ್ಣ ಅವರೇ ಹೇಳಿಕೊಂಡಿದ್ರು. ಹೌದು, ಕೃಷ್ಣ ಅವರ ಕಾಲದಲ್ಲಿಯೇ ಬೆಂಗಳೂರಿನ ರಸ್ತೆಗಳು ಅಗಲವಾದವು. ಸಿಗ್ನಲ್ ಮುಕ್ತ ಸಂಚಾರಕ್ಕಾಗಿ ಮೇಲ್ಸೇತುವೆಗಳ ನಿರ್ಮಾಣ ಆರಂಭವಾಯಿತು. ಐಟಿ ಉದ್ಯೋಗಿಗಳು ತಡರಾತ್ರಿಯವರೆಗೂ ಸುರಕ್ಷಿತವಾಗಿ ಓಡಾಡಲು ಸ್ಟ್ರೀಟ್ ಲೈಟ್ ವ್ಯವಸ್ಥೆಯಿಂದ ಹಿಡಿದು ಸಾರಿಗೆ ವ್ಯವಸ್ಥೆಯವರೆಗೆ ಎಲ್ಲವೂ ಬದಲಾಗತೊಡಗಿತು. ದೇಶದಲ್ಲಿಯೇ ಮೊದಲ ಬಾರಿಗೆ ಪ್ರತ್ಯೇಕ ಐಟಿ ಮತ್ತು ಬಿಟಿ ನೀತಿಗಳನ್ನ ತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇನ್ಫೋಸಿಸ್, ವಿಪ್ರೋದಂತಹ ದೇಶಿ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ನಿಂತ ಸರ್ಕಾರ ವಿದೇಶಿ ನೇರ ಬಂಡವಾಳವನ್ನ ಆಕರ್ಷಿಸಿತು. ಎಲೆಕ್ಟ್ರಾನಿಕ್ ಸಿಟಿ ಮತ್ತು ವೈಟ್ ಫೀಲ್ಡ್ ಭಾಗಗಳು ಟೆಕ್ ಹಬ್ಗಳಾಗಿ ಮಾರ್ಪಾಡಾದವು. ಅಮೆರಿಕದ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಭಾರತಕ್ಕೆ ಬಂದಾಗ ದೆಹಲಿಯ ಜೊತೆಗೆ ಅವರು ಭೇಟಿ ನೀಡಿದ್ದು ಇದೇ ಬೆಂಗಳೂರಿಗೆ. ಅದು ಕೃಷ್ಣ ಅವರ ರಾಜತಾಂತ್ರಿಕತೆಗೆ ಸಿಕ್ಕ ಜಯ. ಬೆಂಗಳೂರಿನ ಹಳೆ HAL ವಿಮಾನ ನಿಲ್ದಾಣ ಜಾಗತಿಕ ಅಗತ್ಯಗಳಿಗೆ ಸಾಕಾಗುತ್ತಿರಲಿಲ್ಲ. ಒಂದು ನಗರ ಜಾಗತಿಕ ಮಟ್ಟದಲ್ಲಿ ಬೆಳೆಯಬೇಕಾದ್ರೆ ಅದಕ್ಕೊಂದು ಬೃಹತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಕೇ ಬೇಕು ಅಂತ ಹಠ ಹಿಡಿದವರು ಎಸ್.ಎಂ. ಕೃಷ್ಣ. ದೇವನಹಳ್ಳಿಯಲ್ಲಿ ಇಂದಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಡಿಪಾಯ ಹಾಕಿದ್ದು ಇವರದ್ದೇ ಆಡಳಿತಾವಧಿಯಲ್ಲಿ. ಇಂದು ಇಡೀ ಏಷ್ಯಾದಲ್ಲಿಯೇ ಅತ್ಯುತ್ತಮ ಎನಿಸಿಕೊಂಡಿರುವ ಈ ವಿಮಾನ ನಿಲ್ದಾಣ ಅಂದು ಕೃಷ್ಣ ಅವರು ಕಂಡ ಕನಸು. ಅಷ್ಟೇ ಅಲ್ಲ, ಇಂದಿನ ನಮ್ಮ ಮೆಟ್ರೋ ರೈಲು ಯೋಜನೆಯ ಆರಂಭಿಕ ನೀಲನಕ್ಷೆ ಸಿದ್ಧವಾಗಿದ್ದು ಸಹ ಇವರ ಕಾಲದಲ್ಲಿಯೇ. ಇಂದು ನಾವು ಕಾಣುತ್ತಿರುವ ಹೈಟೆಕ್ ಬೆಂಗಳೂರಿನ ಪ್ರತಿ ಹೆಜ್ಜೆಯಲ್ಲೂ ಎಸ್.ಎಂ. ಕೃಷ್ಣ ಅವರ ಸಹಿ ಇದೆ. ಕೆಂಪೇಗೌಡರು ಬಿತ್ತಿದ ದೂರದೃಷ್ಟಿಯ ಬೀಜಕ್ಕೆ ಆಧುನಿಕತೆಯ ನೀರೆರೆದು ಜಾಗತಿಕ ಮಟ್ಟದ ಹೆಮ್ಮರವಾಗಿಸಿದ್ದು ಇದೇ ಎಸ್.ಎಂ. ಕೃಷ್ಣ ಅವರು. 500 ವರ್ಷಗಳ ಹಿಂದೆ ಕೆಂಪೇಗೌಡರು ಗಡಿ ಗೋಪುರಗಳನ್ನ ಕಟ್ಟಿದ್ರು. 21ನೇ ಶತಮಾನದಲ್ಲಿ ಎಸ್.ಎಂ. ಕೃಷ್ಣ ಅವರು ತಂತ್ರಜ್ಞಾನದ ಗೋಪುರಗಳನ್ನ ನಿರ್ಮಿಸಿದ್ರು. ಇಂದು ಬೆಂಗಳೂರು ಜಾಗತಿಕ ಆರ್ಥಿಕತೆಯ ಎಂಜಿನ್ ಆಗಿ ಮುನ್ನುಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅಂದು ಹಾಕಿದ ಆಡಳಿತಾತ್ಮಕ ಗಟ್ಟಿ ತಳಹದಿಯೇ ಕಾರಣ. ಈ ಇಬ್ಬರು ಮಹಾಪುರುಷರ ದೂರದೃಷ್ಟಿಗೆ ಕರುನಾಡು ಸದಾ ಚಿರಋಣಿ. ಇದು ಕೇವಲ ಕಲ್ಲು ಮಣ್ಣಿನ ರಸ್ತೆಯಲ್ಲ, ಇದು ಐತಿಹಾಸಿಕ ಕನಸುಗಳ ಹೆದ್ದಾರಿ. ಒಂದು ಕಾಲದ ಕಲ್ಯಾಣ ನಗರಿ, ಇಂದಿನ ಜಾಗತಿಕ ಸಿಲಿಕಾನ್ ವ್ಯಾಲಿ ಬೆಂಗಳೂರಿನ ಇತಿಹಾಸದಲ್ಲೇ ಇದೊಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವ ಕ್ಷಣ. ರಾಜಕೀಯದಲ್ಲಿ ಸಂಬಂಧಗಳು ಮುಖ್ಯ, ಕೃತಜ್ಞತೆ ಅದಕ್ಕಿಂತಲೂ ಮುಖ್ಯ. ಈ ರಸ್ತೆ ನಿರ್ಮಾಣದ ಹಿಂದೆ ಕೇವಲ ಸರ್ಕಾರದ ನಗರಾಭಿವೃದ್ಧಿ ಯೋಜನೆಯಷ್ಟೇ ಇಲ್ಲ, ಇದರ ಹಿಂದೆ ಒಂದು ಭಾವುಕ ರಾಜಕೀಯ ಗುರು ಶಿಷ್ಯರ ಬಾಂಧವ್ಯದ ಕಥೆ ಇದೆ. ಇತಿಹಾಸವನ್ನ ಮರೆಯದವರು ಮಾತ್ರ ಹೊಸ ಇತಿಹಾಸ ಸೃಷ್ಟಿಸಬಲ್ಲರು. ನಾಡಪ್ರಭು ಕೆಂಪೇಗೌಡರ ಕಲ್ಪನೆ, ಎಸ್.ಎಂ. ಕೃಷ್ಣ ಅವರ ಆಧುನಿಕ ಚಿಂತನೆ, ಬಿಡಿಎ ಸಂಸ್ಥೆಯ ಶ್ರಮ ಮತ್ತು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಇಚ್ಛಾಶಕ್ತಿ ಹಾಗೂ ಗುರುಭಕ್ತಿ ಇವೆಲ್ಲದರ ಒಟ್ಟು ರೂಪವೇ ಲೋಕಾರ್ಪಣೆಯಾಗ್ತಾ ಇರುವ ಎಸ್.ಎಂ. ಕೃಷ್ಣ ಅವರ ಭವ್ಯ ರಸ್ತೆ. ಬೆಂಗಳೂರು ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರೋ ಸಿಲಿಕಾನ್ ಸಿಟಿ. ಆದ್ರೆ ಇದೇ ಸಿಟಿಯ ಅತಿ ದೊಡ್ಡ ಶಾಪ ಅಂದ್ರೆ ಅದು ಟ್ರಾಫಿಕ್ ಜಾಮ್. 1 ಕಿಲೋಮೀಟರ್ ದಾಟೋಕು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇದೆ. ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆ ತಲುಪಬೇಕಾ? ಹಾಗಾದ್ರೆ ನಿಮ್ಮ ಜೇಬಲ್ಲಿ ಟೋಲ್ ಕಟ್ಟೋಕೆ ದುಡ್ಡಿರಬೇಕು. ಇಲ್ಲದಿದ್ರೆ ನಾಯಂಡಹಳ್ಳಿ, ಸುಮ್ಮನಹಳ್ಳಿ ಜಂಕ್ಷನ್ಗಳ ಟ್ರಾಫಿಕ್ನಲ್ಲಿ ಕರಗಿಸೋಕೆ 1 ಗಂಟೆ ಸಮಯವಿರಬೇಕು. ಆದರೆ ಈ ಟ್ರಾಫಿಕ್ ಕಷ್ಟಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳ ನಡುವೆ ಸಂಚಾರ ಕ್ರಾಂತಿಯೊಂದು ಸದ್ದಿಲ್ಲದೆ ಆರಂಭವಾಗಿದೆ. ಹೌದು, ಇದು ಕೇವಲ ರಸ್ತೆಯಲ್ಲ, ಬೆಂಗಳೂರಿಗರ ಪಾಲಿನ ಹೊಸ ಆಶಾಕಿರಣ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಲೋಕಾರ್ಪಣೆಗೆ ಸಿದ್ಧವಾಗಿದೆ ಎಸ್.ಎಂ. ಕೃಷ್ಣ ರಸ್ತೆ. ನೈಸ್ ರಸ್ತೆಗೆ ನೇರ ಪರ್ಯಾಯವಾಗಿ ನಿರ್ಮಾಣವಾಗಿರೋ ಈ ರಸ್ತೆ ಈಗ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ. ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರಿನ ಸಂಪರ್ಕ ವ್ಯವಸ್ಥೆಯನ್ನ ಇದು ಮತ್ತಷ್ಟು ಗಟ್ಟಿಗೊಳಿಸಿದೆ. ಎಸ್.ಎಂ. ಕೃಷ್ಣ ರಸ್ತೆ ನೈಸ್ ರಸ್ತೆಗೆ ನೇರ ಪರ್ಯಾಯವಾಗಿ ನಿರ್ಮಾಣವಾಗಿರೋ ಈ ರಸ್ತೆ ಈಗ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ. ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರಿನ ಸಂಪರ್ಕ ವ್ಯವಸ್ಥೆಯನ್ನ ಇದು ಮತ್ತಷ್ಟು ಗಟ್ಟಿಗೊಳಿಸಿದೆ.
ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಿಂದ ಹಿಡಿದು ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದವರೆಗೆ ಈ ರಸ್ತೆ ರಾಜಮಾರ್ಗದಂತೆ ಹರಡಿಕೊಂಡಿದೆ. ಆ ಬಗ್ಗೆ ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿಯ ಟೋಲ್ ಮುಕ್ತ ಕ್ರಾಂತಿ. ಪಶ್ಚಿಮ ಮತ್ತು ದಕ್ಷಿಣ ಬೆಂಗಳೂರಿನ ಹೊಸ ಲೈಫ್ ಲೈನ್. ಬಿಡಿಎ ಸಾರಥಿಗಳ ದೂರದೃಷ್ಟಿ ಹ್ಯಾರಿಸ್ ಮತ್ತು ಮಣಿವಣ್ಣನ್. ಟೈಮ್ ಈಸ್ ಮನಿ. ಕಾಲವೇ ಹಣ ಎನ್ನುವ ಕಾಲವಿದು. ಹಿಂದೆ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಹೋಗಬೇಕಿದ್ದ ವಾಹನಗಳು ನೈಸ್ ರಸ್ತೆ ಅಥವಾ ಸುಮ್ಮನಹಳ್ಳಿ ಜಂಕ್ಷನ್ ಮೂಲಕ ಸುತ್ತಿ ಬಳಸಿ ಹೋಗಬೇಕಿತ್ತು. ಕನಿಷ್ಠ 60 ನಿಮಿಷಗಳ ಕಾಲ ಚಕ್ರ ವ್ಯೂಹದಲ್ಲಿ ಸಿಲುಕಬೇಕಿತ್ತು. ಆದ್ರೀಗ ಕೇವಲ 15 ನಿಮಿಷಗಳಲ್ಲಿ ನೀವು ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಯ ಚಲ್ಲಘಟ್ಟ ತಲುಪಬಹುದು. ಬರೋಬ್ಬರಿ 45 ನಿಮಿಷಗಳ ಅಮೂಲ್ಯ ಸಮಯ ಇಲ್ಲಿ ಉಳಿತಾಯವಾಗ್ತಿದೆ. ಈ ರಸ್ತೆಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಸಂಪೂರ್ಣ ಟೋಲ್ ರಹಿತವಾಗಿದೆ. ಪ್ರತಿದಿನ ನೈಸ್ ರಸ್ತೆಗೆ ನೂರಾರು ರೂಪಾಯಿ ಟೋಲ್ ಕಟ್ಟಿ ಜೇಬು ಖಾಲಿ ಮಾಡಿಕೊಳ್ಳುತ್ತಿದ್ದ ಸವಾರರಿಗೆ ಇದು ಬಿಗ್ ರಿಲೀಫ್ ನೀಡಿದೆ. ಇನ್ಮುಂದೆ ಪ್ರತಿದಿನ ಟೋಲ್ ಹಣವು ಉಳಿಯುತ್ತೆ, ಜೊತೆಗೆ ಟ್ರಾಫಿಕ್ನಲ್ಲಿ ವೇಸ್ಟ್ ಆಗ್ತಿದ್ದ ಇಂಧನವು ಉಳಿಯುತ್ತೆ. ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ, ಉದ್ಯೋಗಿಗಳಿಗೆ ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನೀಡಿರೋ ದಸರಾ ದೀಪಾವಳಿಯ ಬಂಪರ್ ಗಿಫ್ಟ್. ಬೆಂಗಳೂರು ಮೈಸೂರು ಏನಾದರೂ ಹೋಗ್ಬೇಕು ಅಂದ್ರೆ ಹಂಗಾಸೆ ಹೋಗ್ಬೋದು ಬೇಗ. ನಾವೇನು ಓಡಾಡೋ ಜನ ಅಲ್ಲ, ಬಟ್ ಆದ್ರೂ ಪ್ರಯತ್ನ ಪಡ್ತೀವಿ. ಜನರಿಗೆಲ್ಲ ಒಳ್ಳೇದಾಯ್ತು. ಜನರು ಒಳ್ಳೇದಾಗುತ್ತೆ. ರೋಡ್ ಮಾಡಿದ್ರೆ ಎಲ್ಲ ಯಾವ ಕಡೆ ಮಾಡಿದ್ರು ರೋಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಚೆನ್ನಾಗಿದೆಯಾ? ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಚೆನ್ನಾಗಿ ಮಾಡಿದ್ದಾರೆ ಸರ್. ಇನ್ನೂ ಹೊಸ ರೋಡು ಸ್ವಲ್ಪ ಅಲ್ಲಲ್ಲೇ ಕುಸಿಬಹುದು. ಮಳೆ ಆಗಬೇಕು. ಮಳೆ ಆಗಿ ಸಮೃದ್ಧಿ ಗಾಡಿ ಓಡಾಡಿದ್ಮೇಲೆ ಅದೆಲ್ಲ ಇದಾಗುತ್ತೆ. ಅದೇನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸಡನ್ನಾಗಿ. ಯಾಕೆಂದ್ರೆ ಒಳ್ಳೇದಾಗುತ್ತೆ. ಒಂದೇ ಸತಿ ರೋಡ್ ಕುಸಿಯಲ್ಲ ಅದು ಇದು ಅಂತ ಕೆಲವ್ರು ಹೇಳ್ತಾರೆ, ಕುಸ್ಬಿಡ್ತದೆ ಸರಿಯಾಗಿ ಮಾಡಿಲ್ಲ ಅಂತ. ಅದೆಲ್ಲ ಇಲ್ಲ ಸರ್. ರೋಡು ಭೂಮಿ ನೆಂದು ಒಳಗೆ ಇಳಿಬೇಕು, ಆವಾಗ ಭೂಮಿ ಗಟ್ಟಿ ಆಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಸರ್ ರೋಡ್. ಈ ರಸ್ತೆ ಕೇವಲ 2 ಹೈವೇಗಳನ್ನ ಜೋಡಿಸುವುದಿಲ್ಲ, ಬದಲಿಗೆ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಎಲ್ಲ 9 ಬ್ಲಾಕ್ಗಳನ್ನ ಒಂದಕ್ಕೊಂದು ಬೆಸೆಯುತ್ತವೆ. ಕಂಬಿಪುರ, ಕೊಮ್ಮನಘಟ್ಟ, ಕೆಂಚನಾಪುರ ಜನರಿಗೆ ಇದು ಸುಗಮ ಸಂಪರ್ಕ ಕಲ್ಪಿಸಿದೆ. ಅಷ್ಟೇ ಅಲ್ಲ, ಮಾಚೋಹಳ್ಳಿ, ಕೊಡಿಗೆಹಳ್ಳಿ, ಕಣ್ಣನಹಳ್ಳಿ, ಸೂಲಿಕೆರೆ ಮತ್ತು ಚಲ್ಲಘಟ್ಟ ಗ್ರಾಮಗಳ ಚಿತ್ರಣವೇ ಇನ್ಮುಂದೆ ಬದಲಾಗಲಿದೆ. ಈ ರಸ್ತೆಯ ಬದಿಯಲ್ಲಿ ಹೊಸ ಉದ್ಯಮಗಳು, ವಾಣಿಜ್ಯ ಮಳಿಗೆಗಳು ತಲೆ ಎತ್ತಲಿದ್ದು ಈ ಭಾಗದ ಹಳ್ಳಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ವೇಗ ಸಿಕ್ಕಂತಾಗಿದೆ. ಇದು ಹೆಲ್ಪ್ಫುಲ್ ಇದೆಯಾ? ಯೂಸ್ಫುಲ್ ಇದು. ಯೂಸ್ಫುಲ್ ಅಂತ ಒಂದು, ಈಗ ನಾವು ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗುತ್ತೆ ಬೇಗ. ಈಗ ಮಾಗಡಿ ರೋಡಿಂದ ಇಲ್ಲಿಂದ ನಾವು ಗೊರಟೆ ಹೋಗೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಒಂದು 10 ಮಿನಿಟ್ಸ್ ಬೇಕು. ಇಲ್ಲಿ ನೈಸ್ ರೋಡ್ ಹೋಗಿ ನೈಸ್ ರೋಡಿಂದ ಹೋಗಿ ಮೈಸೂರು ರೋಡ್ ಟಚ್ ಆಗಬೇಕು. ಬಟ್ ಈಗ ಬಿಫೋರ್ ಇದು ಟೋಲ್ ಕಟ್ಟಂಗಿಲ್ಲ, ಫ್ರೀ. ಮತ್ತೀಗ ಯೂಸ್ಫುಲ್ ಹೆವಿ ಇದೆ. ಟೋಲು 55 to 60 ರೂಪೀಸ್ ಸೇವ್ ಆಗುತ್ತೆ. ಇಲ್ಲಿ ಟೋಲ್ ಇಲ್ಲ, ಆಮೇಲೆ ಫ್ರೀ ಇರುತ್ತೆ. ಒಂದು 10 ಮಿನಿಟ್ಸ್ ನಮಗೆ ಸೇವ್ ಆಗುತ್ತೆ ಟೈಮು. ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು. ಮತ್ತು BDA ಇಂದ ಒಳ್ಳೆ ವರ್ಕ್ ಆಗಿದೆ. ಹೆವಿ ವರ್ಕ್ ಆಗಿದೆ. ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವ ಸಿಲಿಕಾನ್ ಸಿಟಿ. ಆದ್ರೆ ಇದೇ ಐಟಿ ಹಬ್ಗೆ ಟ್ರಾಫಿಕ್ ಅನ್ನೋದು ದಶಕಗಳ ಶಾಪ. ಈ ಶಾಪಕ್ಕೆ ಮುಕ್ತಿ ಹಾಡಲು ರಾಜಧಾನಿಯ ವಾಹನ ದಟ್ಟಣೆಯ ಕಡುವೈರಿಗೆ ಬ್ರೇಕ್ ಹಾಕಲು ಸದ್ದಿಲ್ಲದೆ ಸಿದ್ಧವಾಗಿದೆ ಒಂದು ಮಹಾಯೋಜನೆ. ಅದೇ ಹೊರವರ್ತುಲ ರಸ್ತೆಗೆ ಉಂಗುರ ಎನ್ನಿಸಿಕೊಳ್ಳಲಿರುವ SM ಕೃಷ್ಣ ರಸ್ತೆ. ಹೌದು, ಇದು ಕೇವಲ ರಸ್ತೆಯಲ್ಲ, ಬೆಂಗಳೂರಿನ ಭವಿಷ್ಯದ ಹೆದ್ದಾರಿ. ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರನ್ನ ಬೆಸೆಯುವ ಮೂಲಕ ಈ ಭಾಗದ ಆರ್ಥಿಕ ಮತ್ತು ಕೈಗಾರಿಕಾ ಪ್ರಗತಿಗೆ ಹೊಸ ವೇಗ ನೀಡಲು ಕೌಂಟ್ ಡೌನ್ ಶುರುವಾಗಿದೆ. ಈ ರಸ್ತೆ ಬೆಂಗಳೂರಿನ ಸಂಚಾರ ವ್ಯವಸ್ಥೆಯ ಮಹತ್ವದ ಕೊಂಡಿಯಾಗಿದೆ. ಇದು ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯ ಹೊಸೂರು ರಸ್ತೆಯಿಂದ ಅದ್ದೂರಿಯಾಗಿ ಪ್ರಾರಂಭವಾಗುತ್ತದೆ. ಅಲ್ಲಿಂದ ಮುಂದೆ ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಮೈಸೂರು ರಸ್ತೆ ಹಾಗೂ ಮಾಗಡಿ ರಸ್ತೆಯ ಮುಖಾಂತರ ಸಾಗಿ ಕೊನೆಗೆ ತುಮಕೂರು ರಸ್ತೆಯನ್ನ ಅತ್ಯಂತ ಸುಲಭವಾಗಿ ಸಂಪರ್ಕಿಸುತ್ತದೆ. ಅಷ್ಟಕ್ಕೆ ಮುಗಿಯಲ್ಲ, ಇಲ್ಲಿಂದ ಮುಂದುವರೆದು ಇದು PRR 1 ರಸ್ತೆಗೆ ಸೇರ್ಪಡೆಯಾಗುತ್ತದೆ.
ಇದರೊಂದಿಗೆ ಇಡೀ ಬೆಂಗಳೂರು ನಗರಕ್ಕೆ ಒಂದು ಪರಿಪೂರ್ಣ ಹೊರವರ್ತುಲ ರಸ್ತೆಯ ಉಂಗುರ ತೊಡಿಸಿದಂತಾಗುತ್ತದೆ. ಇನ್ನು ಪ್ರಮುಖವಾಗಿ ಮೈಸೂರು ರಸ್ತೆ ಮತ್ತು ಮಾಗಡಿ ರಸ್ತೆಯ ನಡುವಿನ ಭಾಗವನ್ನ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ನಿರ್ಮಾಣದೊಂದಿಗೆ ಕೈಗೆತ್ತಿಕೊಳ್ಳಲಾಗಿದ್ದು, ಈ ಬಡಾವಣೆಯ ನಿವಾಸಿಗಳಿಗೆ ಇದು ಕಲ್ಪವೃಕ್ಷದಂತಾಗಲಿದೆ. ಇಡೀ ಭಾಗಕ್ಕೆ ಇದೀಗ ಪ್ರಮುಖ ಸಂಪರ್ಕ ರಸ್ತೆಯಾಗಿ ಇದು ರೂಪುಗೊಂಡಿದೆ. ಈಗ ನೀವು ಬೇರೆ ಕಡೆಯಿಂದ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತೊಂದು ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟು? ಅಣ್ಣ ಇಲ್ಲಿಂದ ಕರೆಕ್ಟಾಗಿ 12 ಕಿಲೋಮೀಟರ್ನೇ ಇದೆ. 20 ನಿಮಿಷಕ್ಕೆ ನಾನು ಬರ್ತೀನಿ ಅಣ್ಣ. ಬೇರೆ ಕಡೆ ಆಗಿರೋ 1 ಅವರ್ 1.5 ಅವರ್ ಬೇಕಾಗಿದೆ. ಸಿಟಿ ಒಳಗಿಂದ ಬರಬೇಕಾದ್ರೆ 1.5 ಅವರ್ ಆಗಿರೋದು. ಇಲ್ಲಿ ನಿಯರೆಸ್ಟ್ ಆಗಿರೋದ್ರಿಂದ ತುಂಬ ಅನುಕೂಲ ಇದೆ ಸಾರ್ವಜನಿಕರಿಗೆ. ಯಾರಿಗೆಲ್ಲ ಜನರಿಗೆ ಉಪಯೋಗ ಆಗುತ್ತೆ? ಯಾವ ಕಡೆ ಇರೋರಿಗೆ? ಅಣ್ಣ ಎಲ್ಲ ಕಡೆಗೂ, ಈ ಕಡೆ ಮೈಸೂರು ರೋಡ್ ಕಡೆಯಿಂದ ಬರೋರಿಗೆ, ತುಮಕೂರು ರೋಡ್ ಕಡೆಯಿಂದ ಬರೋ ಸಿಟಿಗೆ ಯಾರ್ಯಾರು ಹೋಗ್ತಿದ್ರು, ಸಿಟಿಯಿಂದ ಬಂದು ಮೈಸೂರಿಗೆ ಹೋಗ್ತಿದ್ದಂಥ ಜನಗಳಿಗೆ ತುಂಬ ನಿಯರೆಸ್ಟ್ ಆಯಿತು. ಈ ಕಡೆ ಮೈಸೂರಿಂದ ತುಮಕೂರು ಕಡೆ ಹೋಗ್ತಿದ್ದ ಜನಗಳಿಗೆ ತುಂಬ ಇನ್ನೂ ಹತ್ರನೇ ಆಗ್ತಾಯಿದೆ ಸರ್. ಯಾಕೆಂದರೆ ಮೊದಲು ವೆಸ್ಟಾಪ್ ಕಾರ್ಡ್ ರೋಡ್ ಹೋಗಿ ಸುಮ್ಮನಹಳ್ಳಿ ಹೋಗಿ ಗೊರಗುಂಟೆ ಪಾಳ್ಯ ಹೋಗಿ ಹೋಗೋದು ಮೊದಲು ಇದು ಅಂದವೇ ಹೋಗ್ಬೋದಲ್ಲಣ್ಣ. ಆದ್ದರಿಂದ ಇದು ತುಂಬ ಅನುಕೂಲ ಆಗ್ತಾ ಇದೆ ಅಣ್ಣ. ಹಾಗಿದ್ರೆ ಈ ರಸ್ತೆಯ ಬಜೆಟ್ ಎಷ್ಟು? ಇಲ್ಲಿರುವ ತಾಂತ್ರಿಕ ವಿಶೇಷತೆಗಳೇನು? ಹೌದು, ಇಡೀ ಆಯೋಜನೆ ಸಾಕಾರಗೊಂಡಿರುವುದು ಬರೋಬ್ಬರಿ 631 ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ. ಇದು ಆಧುನಿಕ ಇಂಜಿನಿಯರಿಂಗ್ ಚಮತ್ಕಾರ. ಕೇವಲ ವೇಗದ ಸಂಚಾರವಷ್ಟೇ ಅಲ್ಲ, ಸಿಗ್ನಲ್ ಮುಕ್ತ ಪ್ರಯಾಣಕ್ಕಾಗಿ ಈ ರಸ್ತೆಯಲ್ಲಿ ನಿರ್ಮಿಸಲಾಗಿದೆ 3 ಪ್ರಮುಖ ಅಂಡರ್ ಪಾಸ್ಗಳು ಹಾಗೂ ಭರ್ಜರಿ 11 ಸೇತುವೆಗಳು ಇವೆ. ಅಷ್ಟೇ ಅಲ್ಲ, ವಾಹನಗಳು ಸರಾಗವಾಗಿ ಸಾಗಲು 270 ಮೀಟರ್ ಉದ್ದದ ಅತ್ಯಾಧುನಿಕ ಸುರಂಗ ಮಾರ್ಗವನ್ನ ಕಲ್ಪಿಸಲಾಗಿದೆ. ಇದರೊಂದಿಗೆ ಸುಸರ್ಜಿತ ಸರ್ವಿಸ್ ರಸ್ತೆಗಳು ಮತ್ತು ಪರಿಸರ ಸ್ನೇಹಿ ಪ್ರಯಾಣಕ್ಕಾಗಿ ಅತ್ಯಾಧುನಿಕ ಸೈಕಲ್ ಟ್ರ್ಯಾಕ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಈ ರಸ್ತೆಯ ಅಗಲ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಬರೋಬ್ಬರಿ 10.7 ಕಿಲೋಮೀಟರ್ ಉದ್ದದ ಈ ರಸ್ತೆ 100 ಮೀಟರ್ ಅಂದ್ರೆ ಸುಮಾರು 330 ಅಡಿ ಅಗಲದ 10 ಲೇನ್ಗಳ ಬೃಹತ್ ಹೆದ್ದಾರಿಯಾಗಿದೆ. ಆದ್ರೆ ಈ ರಸ್ತೆಯ ಅಸಲಿ ಬ್ಯೂಟಿ ಇರುವುದೇ ಇದರ ಹಸಿರಿನಲ್ಲಿ. ಪರಿಸರ ಸಮತೋಲನಕ್ಕಾಗಿ ರಸ್ತೆಯ ಎರಡೂ ಬದಿಗಳಲ್ಲಿ ತಲಾ 27 ಮೀಟರ್ ಅಂದ್ರೆ 89 ಅಡಿಯಷ್ಟು ಬೃಹತ್ ಪ್ರದೇಶವನ್ನ ಮರದ ತೋಪು ನಿರ್ಮಾಣಕ್ಕಾಗಿ ಕಾಯ್ದಿರಿಸಲಾಗಿದೆ. ಕಾಂಕ್ರೀಟ್ ಕಾಡಿನ ನಡುವೆ ಇದೊಂದು ಹಸಿರು ವಲಯವಾಗಿ ಕಂಗೊಳಿಸಲಿದೆ. ಇನ್ನು ದೂರದೃಷ್ಟಿಯ ವಿಚಾರಕ್ಕೆ ಬಂದ್ರೆ ರಸ್ತೆಯ ಮಧ್ಯದಲ್ಲಿ 3 ಮೀಟರ್ ಅಗಲದ ರಸ್ತೆಯ ವಿಭಜಕವನ್ನ ಬಿಡಲಾಗಿದೆ. ಯಾಕೆ ಗೊತ್ತಾ? ಭವಿಷ್ಯದಲ್ಲಿ ನಮ್ಮ ಹೆಮ್ಮೆಯ ನಮ್ಮ ಮೆಟ್ರೋ ಜಾಲವನ್ನ ಇಲ್ಲಿಗೆ ವಿಸ್ತರಿಸಲು ಈಗ ಭದ್ರ ಬುನಾದಿ ಹಾಕಲಾಗಿದೆ. ಇದು ಕೇವಲ ಇವತ್ತಿನ ರಸ್ತೆಯಲ್ಲ, ಮುಂದಿನ 100 ವರ್ಷಗಳ ಬೆಂಗಳೂರಿನ ಭವಿಷ್ಯ. ಹೌದು, ಟ್ರಾಫಿಕ್ ಕಿರಿಕಿರಿಯಿಂದ ಕಂಗಾಲಾಗಿದ್ದ ಬೆಂಗಳೂರಿಗರಿಗೆ ಇದೀಗ PRR2 ಒಂದು ಸಂಜೀವಿನಿ. ಕೈಗಾರಿಕೆಗಳಿಗೆ ವೇಗ, ಉದ್ಯೋಗಿಗಳಿಗೆ ಸಮಯದ ಉಳಿತಾಯ, ನಗರಕ್ಕೆ ಹಸಿರಿನ ಕವಚ, ಹೀಗೆ 10 ಹಲವು ವೈಶಿಷ್ಟ್ಯಗಳನ್ನ ಹೊತ್ತು ತರುತ್ತಾ ಇರುವಂತಹ SM ಕೃಷ್ಣ ರಸ್ತೆ ನವ ಬೆಂಗಳೂರಿನ ಹೆಮ್ಮೆಯ ಸಂಕೇತವಾಗಿ ತಲೆ ಎತ್ತಿ ನಿಂತಿದೆ. ಎಸ್, ಬಿಡಿಎ ಅಧ್ಯಕ್ಷರಾದ NA ಹ್ಯಾರಿಸ್ ಹಾಗೂ ಆಯುಕ್ತರಾದ ಮಣಿವಣ್ಣನ್ ಅವರ ದಕ್ಷ ನೇತೃತ್ವದಲ್ಲಿ ಈ ಬಡಾವಣೆ ಈಗ ಹೊಸ ರೂಪ ಪಡೆದುಕೊಳ್ತಾ ಇದೆ. ಕೇವಲ ಬಡಾವಣೆ ಅಷ್ಟೇ ಅಲ್ಲ, ಇದಕ್ಕೆ ಹೊಂದಿಕೊಂಡಿರುವ 11 ಹಳ್ಳಿಗಳ ಭಾಗದ ಬಾಗಿಲು ಕೂಡ ಈಗ ತೆರೆದಿದೆ. ಸಾಮಾನ್ಯವಾಗಿ ಹೊಸ ಲೇಔಟ್ ಬಂದಾಗ ಸುತ್ತಲಿನ ಹಳ್ಳಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತವೆ. ಆದರೆ ಇಲ್ಲಿ ಕಥೆಯೇ ಬೇರೆ. ಕೆಂಪೇಗೌಡ ಬಡಾವಣೆಯ ಸುತ್ತಮುತ್ತಲಿನ 11 ಹಳ್ಳಿಗಳನ್ನ ಒಟ್ಟಿಗೆ ಅಭಿವೃದ್ಧಿಪಡಿಸುವ ಮೂಲಕ ಬಿಡಿಎ ಇತಿಹಾಸವನ್ನ ನಿರ್ಮಿಸಿದೆ. ಸಾವಿರಾರು ಕುಟುಂಬಗಳಿಗೆ ಆಧುನಿಕ ಮೂಲ ಸೌಕರ್ಯ ಒದಗಿಸುವುದು ಬಿಡಿಎ ಮುಂದಿದ್ದ ದೊಡ್ಡ ಸವಾಲು. ಅಧ್ಯಕ್ಷ ಹ್ಯಾರಿಸ್ ಮತ್ತು ಆಯುಕ್ತ ಮಣಿವಣ್ಣನ್ ಜೋಡಿ ಯೋಜಿತ ನಗರಾಭಿವೃದ್ಧಿಗೆ ಕಟ್ಟುನಿಟ್ಟಿನ ಒತ್ತು ನೀಡಿದೆ. ಪ್ರತಿ ಹಳ್ಳಿಯಲ್ಲೂ ನೈರ್ಮಲ್ಯ ಕಾಪಾಡಲು ಅತ್ಯಾಧುನಿಕ ಒಳಚರಂಡಿ ವ್ಯವಸ್ಥೆ, ಅಗಲವಾದ ರಸ್ತೆಗಳು, ಕುಡಿಯುವ ನೀರು ಮತ್ತು ಸುಂದರ ಉದ್ಯಾನವನಗಳನ್ನು ನಿರ್ಮಿಸಲಾಗ್ತಾ ಇದೆ. ಈ 11 ಹಳ್ಳಿಗಳು ಇನ್ಮುಂದೆ ಹಿಂದುಳಿದ ಹಳ್ಳಿಗಳಲ್ಲ, ಇವು ಬೆಂಗಳೂರಿನ ಪ್ರಮುಖ ವಸತಿ ಮತ್ತು ವಾಣಿಜ್ಯ ಕೇಂದ್ರಗಳಾಗಲಿವೆ. ಎಸ್, ಯಾವುದೇ ಒಂದು ಯೋಜನೆ ಯಶಸ್ವಿಯಾಗಬೇಕಾದ್ರೆ ಅದಕ್ಕೆ ಸಮರ್ಥ ನಾಯಕತ್ವ ಬೇಕು. ಕೆಂಪೇಗೌಡ ಬಡಾವಣೆಯ ಈ ವೇಗದ ಪ್ರಗತಿಯ ಹಿಂದೆ ಸಿಎಂ DK ಶಿವಕುಮಾರ್ ಇದ್ದಾರೆ.
ಬಿಡಿಎ ಅಧ್ಯಕ್ಷರಾದ ಹ್ಯಾರಿಸ್ ಹಾಗೂ ಆಯುಕ್ತರಾದ ಮಣಿವಣ್ಣನ್ ಅವರ ಶ್ರಮ ಎದ್ದು ಕಾಣ್ತಾ ಇದೆ. ಕಚೇರಿಗಷ್ಟೇ ಸೀಮಿತವಾಗದ ಇವರ ಕೆಲಸ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ದಿನದ 24 ಗಂಟೆಯೂ ಕೆಲಸಗಳು ನಡೆಯುವಂತೆ ನೋಡಿಕೊಂಡಿದ್ದಾರೆ. ನಾಗರಿಕರಿಗೆ ಗುಣಮಟ್ಟದ ಸೌಲಭ್ಯ ಸಿಗಬೇಕು ಎನ್ನುವ ಇವರ ಕಟ್ಟುನಿಟ್ಟಿನ ಕ್ರಮಗಳು ಇಂದು ಈ ಲೇಔಟ್ನ ಚಿತ್ರಣವನ್ನೇ ಬದಲಿಸಿದೆ. ಕೆಂಪೇಗೌಡರ ಕನಸಿನ ಬೆಂಗಳೂರಿಗೆ ಬಿಡಿಎ ನೀಡುತ್ತಾ ಇರುವ ಮತ್ತೊಂದು ಭವ್ಯ ಕೊಡುಗೆ ಈ ಕೆಂಪೇಗೌಡ ಲೇಔಟ್. ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ ನವ ಬೆಂಗಳೂರು. ಹೌದು, ಇದು ಆಧುನಿಕ ಕರ್ನಾಟಕದ ಭವಿಷ್ಯವನ್ನ ಬರೆಯುವುದಕ್ಕೆ ಹೊರಟಿರೋದು ಬೇರೆ ಯಾರೂ ಅಲ್ಲ, ಟ್ರಬಲ್ ಶೂಟರ್ ಮತ್ತು ಪವರ್ಫುಲ್ ಸಿಎಂ ಡಿಕೆ ಶಿವಕುಮಾರ್. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಹಾಸಂಕಲ್ಪ. ಕಠಿಣ ನಿರ್ಧಾರ, ರಾಜಿ ಇಲ್ಲದ ನಡೆ, ನುಡಿದಂತೆ ನಡೆಯುವ ಜಿದ್ದಿನ ವ್ಯಕ್ತಿತ್ವ ಇವರದ್ದು. ಹೌದು, ಕನಸು ಕಾಣುವುದು ಸುಲಭ, ಆದರೆ ಆ ಕನಸನ್ನ ನನಸು ಮಾಡಲು ಇಚ್ಛಾಶಕ್ತಿ ಬೇಕು. ಇವತ್ತು ಇಡೀ ದೇಶವೇ ತಿರುಗಿ ನೋಡುವಂತೆ ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣಕ್ಕೆ ಶಪಥ ಮಾಡಿರೋದು ಡಿಕೆ ಶಿವಕುಮಾರ್ ಅವರು. ಅದರಲ್ಲಿ ಒಂದು ಈ SM ಕೃಷ್ಣ ರಸ್ತೆ. ಆ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರು ಕೇವಲ ಕರ್ನಾಟಕದ ರಾಜಧಾನಿಯಲ್ಲ, ಇದು ಭಾರತದ ಹೆಮ್ಮೆಯ ಸಿಲಿಕಾನ್ ಸಿಟಿ. ಆದರೆ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಟ್ರಾಫಿಕ್ ಸಮಸ್ಯೆ ಈ ನಗರದ ಸೌಂದರ್ಯಕ್ಕೆ ಮುಳ್ಳಾಗಿದೆ. ಇದನ್ನ ಅರ್ಥಕೊಂಡೇ ಸಿಎಂ ಡಿಕೆ ಶಿವಕುಮಾರ್ ಅವರು ತಂದ ಸೂತ್ರವೇ ಬ್ರ್ಯಾಂಡ್ ಬೆಂಗಳೂರು. ಇದು ಬರೀ ಘೋಷಣೆಯಲ್ಲ, ಬೆಂಗಳೂರನ್ನು ಮುಂದಿನ 50 ವರ್ಷಗಳ ಭವಿಷ್ಯಕ್ಕೆ ಸಜ್ಜುಗೊಳಿಸುವ ಮಾಸ್ಟರ್ ಪ್ಲಾನ್. ಕೇವಲ ಮೇಕೆದಾಟು ಮಾತ್ರವಲ್ಲ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಾವೇರಿ ಕೊಳದ ನಾಲಾ ಆಧುನೀಕರಣ, ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗಳಿಗೆ ವೇಗ ನೀಡಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ನಾಡ ದೊರೆ ಡಿಕೆ ಶಿವಕುಮಾರ್. ರೈತನ ಮುಖದಲ್ಲಿ ನಗು ನೋಡ್ದಿದ್ರೆ ಅಭಿವೃದ್ಧಿಗೆ ಅರ್ಥವಿಲ್ಲ ಎನ್ನುವುದು ಈ ಮಣ್ಣಿನ ಮಗನ ಅಚಲ ನಂಬಿಕೆ. ಯಾವುದೇ ದೊಡ್ಡ ಯೋಜನೆ ಸಲೀಸಾಗಿ ಮುಗಿಯುವುದಿಲ್ಲ. ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು ಈ SM ಕೃಷ್ಣ ರಸ್ತೆ. ಹೌದು, ಈ ಯೋಜನೆಯ ಆರಂಭದಲ್ಲೂ ಹಿಮಾಲಯದಷ್ಟೇ ದೊಡ್ಡ ಸವಾಲಿತ್ತು. ರಸ್ತೆಯ ಆರಂಭದ 750 ಮೀಟರ್ ಉದ್ದದ ಪ್ರದೇಶ ಅದು ಗ್ರಾನೈಟ್ ಕಾರ್ಖಾನೆಗಳು ಮತ್ತು ವಾಣಿಜ್ಯ ಚಟುವಟಿಕೆಗಳ ಅಡ್ಡಿಯಾಗಿತ್ತು. ದಶಕಗಳಿಂದ ಬೇರು ಬಿಟ್ಟಿದ್ದ ಈ ಕಾರ್ಖಾನೆಗಳು ತೆರವುಗೊಳಿಸುವುದು ಬಿಡಿಎಗೆ ಅಸಾಧ್ಯದ ಕೆಲಸದಂತೆ ಕಾಣ್ತಾ ಇತ್ತು. ಕಾಮಗಾರಿ ಸಂಪೂರ್ಣ ಸ್ಥಗಿತಗೊಳಿಸುವ ಭೀತಿ ಕೂಡ ಎದುರಾಗಿತ್ತು. ಆದ್ರೆ ಇಲ್ಲಿ ಇದ್ದಿದ್ದು ಡಿಕೆ ಶಿವಕುಮಾರ್ ಜೊತೆಗೆ ಬಿಡಿಎ ಅಧಿಕಾರಿಗಳ ದಂಡೇ ಇತ್ತು. ಹಿಂದೆ ಸರಿಯಲಿಲ್ಲ. ಎಲ್ಲ ಕಾನೂನು ತೊಡಕುಗಳನ್ನ ಮೆಟ್ಟಿ ನಿಂತು ನ್ಯಾಯಾಲಯದಲ್ಲಿ ಸೂಕ್ತ ಆದೇಶ ಪಡೆಯಲಾಯಿತು. ಅದಾದ ಬಳಿಕ ನಡೆದಿದ್ದು ಇತಿಹಾಸದಲ್ಲೇ ಅಪರೂಪದ ಮಹಾಕಾರ್ಯಾಚರಣೆ. ಕೇವಲ 3 ದಿನಗಳ ದಾಖಲೆಯ ಅವಧಿಯಲ್ಲಿ ಬರೋಬ್ಬರಿ 50ರಿಂದ 60 ಬಾರಿ ಗ್ರಾನೈಟ್ ಕಾರ್ಖಾನೆಗಳನ್ನ ಯಶಸ್ವಿಯಾಗಿ ಸ್ಥಳಾಂತರಿಸಲಾಯಿತು. ಅಧಿಕಾರಿಗಳ ದೃಢ ಸಂಕಲ್ಪ ಮತ್ತು ಇಚ್ಛಾಶಕ್ತಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಈ ಬಡಾವಣೆಯ ರೋಡ್ ಕನೆಕ್ಟಿವಿಟಿ ಕೇವಲ ರಸ್ತೆಯಲ್ಲ, ಅದೊಂದು ಎಂಜಿನಿಯರಿಂಗ್ ಅದ್ಭುತ ಅಂತಲೇ ಹೇಳಬಹುದು. ಈ ರಸ್ತೆಯು ಮೈಸೂರನ್ನ ಸಂಪರ್ಕಿಸುವ ಜಂಕ್ಷನ್ ಬಳಿ ನಮ್ಮ ಮೆಟ್ರೋದ ಚಲ್ಲಘಟ್ಟ ಮೆಟ್ರೋ ಡಿಪೋ ಇದೆ. ಮೆಟ್ರೋ ಡಿಪೋದ ಕೆಳಭಾಗದಲ್ಲೇ ಸಂಚಾರಕ್ಕೆ ದಾರಿ ಮಾಡಿಕೊಡುವುದು ಸಾಮಾನ್ಯ ಮಾತಾಗಿರಲಿಲ್ಲ. ಆದ್ರೆ ಬಿಡಿಎ ಮತ್ತು BMRCL ಸಮನ್ವಯದೊಂದಿಗೆ ಇಲ್ಲಿ ಸಕ್ಸಸ್ ಆಯಿತು. ಮೆಟ್ರೋ ಡಿಪೋ ಕೆಳಭಾಗದಲ್ಲಿ 260 ಮೀಟರ್ ಉದ್ದದ ಬೃಹತ್ ಸುರಂಗ ಮಾರ್ಗವನ್ನ ನಿರ್ಮಿಸಲಾಗಿದೆ. ಈ ಸುರಂಗದ ಮೂಲಕ ಸಾಗುವ ವಾಹನ ಸವಾರರಿಗೆ ಮೈಸೂರು ರಸ್ತೆಯ ಸಂಪರ್ಕ ಅತ್ಯಂತ ಸುಲಭವಾಗಲಿದೆ. ಟ್ರಾಫಿಕ್ ಕಿರಿಕಿರಿ ಇಲ್ಲದ ಸಿಗ್ನಲ್ ಮುಕ್ತ ಸಂಚಾರಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಹೌದು, ನಾಡಪ್ರಭು ಕೆಂಪೇಗೌಡ ಬಡಾವಣೆ ಕೇವಲ ಇಂದಿನ ಅಗತ್ಯವಲ್ಲ, ಇದು ನಾಳಿನ ಬೆಂಗಳೂರಿನ ಭವಿಷ್ಯ. ಇನ್ನು ಬಿಡಿಎ ಕೇವಲ ವಾಹನ ಸವಾರರನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ಈ ರಸ್ತೆ ಮಾಡಿಲ್ಲ. ಪರಿಸರ ಮಾಲಿನ್ಯಕ್ಕೆ ಬ್ರೇಕ್ ಹಾಕಲು, ಆರೋಗ್ಯಕರ ಸಾರಿಗೆಯನ್ನ ಉತ್ತೇಜಿಸಲು ಬಿಡಿಎ ಹೆಜ್ಜೆ ಇಟ್ಟಿದೆ. ಈ 100 ಮೀಟರ್ ಅಂದ್ರೆ ಬರೋಬ್ಬರಿ 330 ಅಡಿ ಅಗಲದ ಭವ್ಯ ರಸ್ತೆಯ ಪಕ್ಕದಲ್ಲಿಯೇ ದೇಶದಲ್ಲಿಯೇ ವಿಶಿಷ್ಟವಾದ 10.7 ಕಿಲೋಮೀಟರ್ ಉದ್ದದ ಸೈಕಲ್ ಪಥ ನಿರ್ಮಾಣವಾಗ್ತಾ ಇದೆ. ಇಷ್ಟೊಂದು ಸುದೀರ್ಘವಾದ ಸೈಕಲ್ ಟ್ರ್ಯಾಕ್ ನಿರ್ಮಿಸುವ ಮೂಲಕ ಬಿಡಿಎ ಮತ್ತೊಂದು ಐತಿಹಾಸಿಕ ದಾಖಲೆ ಬರೆಯಲು ಮುನ್ನುಡಿ ಬರೆದಿದೆ. ಅಭಿವೃದ್ಧಿ ಅಂದಾಗ ತ್ಯಾಗ ಅನಿವಾರ್ಯ. ಈ ಮಹೋನ್ನತ SM ಕೃಷ್ಣ ರಸ್ತೆಗಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಒಟ್ಟು 321 ಎಕರೆ ಭೂಮಿಯನ್ನ ವಶಪಡಿಸಿಕೊಂಡಿದೆ. ಆದ್ರೆ ಇಲ್ಲಿ ಬಲವಂತವಿರಲಿಲ್ಲ, ಕಣ್ಣೀರಿರಲಿಲ್ಲ. ಬದಲಿಗೆ ಜಮೀನು ಮಾಲೀಕರು ದೇಶದ ಪ್ರಗತಿಗಾಗಿ ಸ್ವಇಚ್ಛೆಯಿಂದ ಬಿಡಿಎ ಜೊತೆಗೆ ಕೈಜೋಡಿಸಿದ್ರು.
2.5 ಎಕರೆ ಅರಣ್ಯ ಭೂಮಿಗೆ ಪರ್ಯಾಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಅಷ್ಟೇ ಪ್ರಮಾಣದ ಅಂದ್ರೆ 2.5 ಎಕರೆ ಜಾಗವನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದೆ. ಅಷ್ಟೇ ಅಲ್ಲ, ಅರಣ್ಯೀಕರಣ ಮತ್ತು ಅಭಿವೃದ್ಧಿಗಾಗಿ ಬರೋಬ್ಬರಿ 1 ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನ ಬಿಡಿಎ ಅರಣ್ಯ ಇಲಾಖೆಗೆ ನೀಡಿದೆ. ಅಭಿವೃದ್ಧಿಯ ಜೊತೆಗೆ ಪರಿಸರ ಸಂರಕ್ಷಣೆಯೂ ಸಾಧ್ಯ ಎಂಬುದನ್ನ ಬಿಡಿಎ ಸಾಬೀತುಪಡಿಸಿದೆ. 500 ವರ್ಷಗಳ ಹಿಂದೆ ಕಲ್ಪನಾ ಲೋಕದ ಆಚೆಗಿದ್ದ ಒಂದು ಸುಂದರ ನಗರಕ್ಕೆ ಅಡಿಪಾಯ ಹಾಕಿದ ಆ ದಿನ. ಕೆರೆಗಳ ನಾಡು ಕಲ್ಯಾಣ ನಗರ, ಉದ್ಯಾನ ನಗರಿ, ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭ ಸಂದರ್ಭ. ಈ ಐತಿಹಾಸಿಕ ದಿನದಂದೇ ಸಿಲಿಕಾನ್ ಸಿಟಿಯ ಕಿರೀಟಕ್ಕೆ ಮತ್ತೊಂದು ಹೊಸ ಗರಿ ಸೇರ್ಪಡೆಯಾಗ್ತಾ ಇದೆ. ಬೆಂಗಳೂರನ್ನ ಜಾಗತಿಕ ಭೂಪಟದಲ್ಲಿ ಮಿನುಗುವಂತೆ ಮಾಡಿದ ಆಧುನಿಕ ಶಿಲ್ಪಿ, ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಹೆಸರಿನ ಭವ್ಯ ರಸ್ತೆ ಇಂದು ಲೋಕಾರ್ಪಣೆಯಾಗ್ತಾ ಇದೆ. ಇದು ಕೇವಲ ರಸ್ತೆಯಲ್ಲ, ಬೆಂಗಳೂರಿನ ಟ್ರಾಫಿಕ್ ಕಷ್ಟಗಳಿಗೆ ಮುಕ್ತಿ ಹಾಡೋ ಕ್ರಾಂತಿಕಾರಿ ಕೊಂಡಿ. ಇನ್ಮುಂದೆ ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರಿನ ಜನರ ಪ್ರಯಾಣ ಸುಲಭವಾಗಲಿದೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಿದ್ಧವಾಗಿರುವ ಈ ಎಸ್.ಎಂ. ಕೃಷ್ಣ ರಸ್ತೆ ನಗರದ ಸಂಚಾರ ದಟ್ಟಣೆಯನ್ನ ತಗ್ಗಿಸುವಲ್ಲಿ ಮೈಲಿಗಲ್ಲಾಗಲಿದೆ. ಬೆಂಗಳೂರಿನ ಐಟಿ-ಬಿಟಿ ಹಬ್ ಆಗಿ ಪರಿವರ್ತಿಸಿದ ಎಸ್.ಎಂ. ಕೃಷ್ಣ ಅವರ ದೂರದೃಷ್ಟಿಗೆ ಗೌರವ ಸಲ್ಲಿಸಲು ಬಿಡಿಎ ನಿರ್ಮಿಸಿರುವ ಈ ರಸ್ತೆ ಐತಿಹಾಸಿಕ ಲೋಕಾರ್ಪಣೆಯ ಕುರಿತು ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಲೋಕಾರ್ಪಣೆಯಾಗ್ತಾ ಇರುವ ಈ ರಸ್ತೆ ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಯ ಹೊಸ ಅಧ್ಯಾಯ. ಇದು ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರನ್ನ ಬೆಸೆಯುವುದಷ್ಟೇ ಅಲ್ಲ, ಹೊಸ ವಾಣಿಜ್ಯ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿ ಸಾವಿರಾರು ಉದ್ಯೋಗ ಸೃಷ್ಟಿಗೆ ಕಾರಣವಾಗಲಿದೆ. ಅತ್ತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೆ ಶಾಸಕರಾದ ಎನ್.ಎ. ಹ್ಯಾರಿಸ್ ಅವರು ಕೂಡ ಬಿಡಿಎ ಸಾಧನೆಯನ್ನ ಕೊಂಡಾಡಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಈ ಶುಭ ಘಳಿಗೆಯಲ್ಲಿ ಬೆಂಗಳೂರಿಗೆ ಸಿಕ್ಕಿರುವ ಈ ಎಸ್.ಎಂ. ಕೃಷ್ಣ ರಸ್ತೆ ಎಂಬ ಕೊಡುಗೆ ನಿಜಕ್ಕೂ ಶ್ಲಾಘನೀಯ. ಇಂತಹ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳೊಂದಿಗೆ ನಮ್ಮ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸದಾ ನಂಬರ್ 1 ಆಗಿ ಮುನ್ನಡೆಯಲಿ ಅನ್ನೋದೇ ನಮ್ಮ ಆಶಯ. ಇದೇ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.